ಇಂಪಾರ್ಟೆಂಟ್ ಆಯ್ತು ಅದಕ್ಕೆ ಸೂರ್ಯ ಹೋಗ್ರಮ್ಮ ಹೌದು ಮೇಡಮ್ ಸೈಡ್ ಕೊಡ್ರಿ ಸಾಹೇಬ್ರಿ ಕೊಡಿ ಹೇಳಿ ಬರ್ರ ಹುಡುಗರು ಒಪ್ಪೆ ಮಾಧವಪ್ಪ ಸರ್ ಕಾಣ್ತಾರೆ ಓಕೆ ಅಣ್ಣ ಅಣ್ಣ ಹಂಗೆ ಹಿಂದೆ ಇರೋಣ ಫುಲ್ ಎಲ್ಲ ಹಿಂದೆ ಇರೋಣ ಅಣ್ಣ ಸೈಡ್ 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 ಅಣ್ಣ ಒಂಚೂರು ಹಿಂದೆ ಇರೋಣ ನಾವೆಲ್ಲ ವೈಡಲ್ಲಿದೆ ಅಣ್ಣ ಒಂಚೂರು ಹಿಂದೆ ಏನಿ ಹಿಂದೆ ಇರಿ ಹಿಂದೆ ಇರಿ ಅವ್ರ ಪ್ರಿನ್ಸಿಪಲ್ ವಾರ್ಡನ್ನು ರೆಡ್ಡಿ ಜಾಯಿಂಟ್ ಡೈರೆಕ್ಟರ್ ಹೇಳಮ್ಮ ಸ್ಯಾಂಕ್ಷನ್ 250 ಇರೋದು ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇದೆ. ಎಲ್ಲ ಒಟ್ಟು ಸೇರಿ ಎಲ್ಲ ಕ್ಲಾಸ್ 212 ಜನ ಇದ್ದಾರೆ. 18 ಯಾವ ಕ್ಲಾಸ್ ನೀವೆಲ್ಲ 8th ಎಲ್ಲ ಕುತ್ಕೊಳ್ಳಿ. ಎಷ್ಟು ಜನ ಇದ್ದೀರಿ? ಈ ಕಡೆ ಬನ್ನಿ ಈ ಕಡೆ ಹರ್ಷವರ್ಧನ ಅವರು ಪಾಠ ಮಾಡ್ತಾರ? ಟ್ಯೂಷನ್ ಹೆಂಗ್ ಕೊಡ್ತಾರೆ? ಚೆನ್ನಾಗಿದೆಯಾ? ಕೋಚಿಂಗ್ ಸೂಪರ್. ಎಲ್ಲ 9th ನಲ್ಲಿ ಎಲ್ಲ ಪಾಸ್ ಆಗಿದ್ದೀರಾ? ಎಷ್ಟು ಜನ ಉಳ್ಕೊತೀರಿ? ಎಷ್ಟು ಜನ ಮನೆ ಕೊಟ್ಟಾಯ್ತೀರಿ? ಬೆಳಿಗ್ಗೆ ದೋಸೆ, ಮಧ್ಯಾಹ್ನ ಮುದ್ದೆ ಅನ್ನ ಸಾರು, ಮಜ್ಜಿಗೆ ಅನ್ನ. ಯೂನಿಫಾರ್ಮ್ ಎಲ್ಲ ಸರ್ಕಾರಕ್ಕೆ ಕೊಡ್ತಾರ? ಸರ್ಪ್ರೈಸ್ ವಿಸಿಟ್ ಏನಾದ್ರು ಮಾಡಿದ್ರೆ ನಮ್ಮ ನಿಮ್ಗೆ ರೆಸಿಡೆನ್ಸ್ ಇದೆಯಾ? ರಾತ್ರಿ 8:30ವರೆಗೂ ಊಟ ಹಾಕ್ಸಿ ಉಳ್ಕೊತಾ ಇದಾರ ಇಲ್ಲೋ ಅಂತ ನೋಡ್ತಾ ಇದ್ದೀರಾ? ಎಲ್ಲರೂ ಉಳ್ಕೊತಾರ? ನಿಮ್ಗೆಲ್ಲ ಅಲ್ಲೇ ರೀ ಸರ್ ಅಲ್ಲೇ ಏನ್ ಮಾಡಿದ್ಯಾ? ಹಿಂದಿ ಸಬ್ಜೆಕ್ಟ್ ಮಾಡಿ ಇವರು ಒಳ್ಳೆ ಕವಿ ಸರ್. ಸುಮಾರು ಪುಸ್ತಕಗಳೆಲ್ಲ ಒಳ್ಳೆ ಪೊಯೆಟ್ ಸರ್ ಇವರು. ಹಿಂದಿಯಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿರೋದು ನಮ್ಮ ಪೀರಿಯಡಲ್ಲೇ ನಾನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಸದಸ್ಯ ಇದ್ದೆ ಸರ್. ಲಾಸ್ಟ್ ಭಂಡಾರಿ ಸರ್
ನಿಮಗೆಲ್ಲ ವ್ಯಾಕರಣ ಹೇಳ್ಕೊಟ್ಟಿದ್ದಾರೆ. ಏನು ಕನ್ನಡ ಸಂಧಿ, ಸಂಸ್ಕೃತ ಕನ್ನಡ ಮತ್ತು ಸಂಸ್ಕೃತ ಸ್ವರ ಸಂಧಿ, ವ್ಯಂಜನ ಸಂಧಿ. ಕನ್ನಡದಲ್ಲಿ ಎಷ್ಟು, ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? ಅದರಲ್ಲಿ ಯೋಗವಾಹ ಅಂದ್ರೆ ಗೊತ್ತಾ? ಏನು ಯೋಗವಾಹ ಅಂದರೆ? ಯೋಗವಾಹಗಳು ಎರಡು. ಅನುಸ್ವರ ವಿಸರ್ಗ. ಅನುಸ್ವರ ವಿಸರ್ಗ. ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನ. ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದ್ದವು? 34. ಅದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂದ್ರೆ ಗೊತ್ತಾ? ವರ್ಗೀಯ 25, ಅವರ್ಗೀಯ 9. ವರ್ಗೀಯ 25, ಅವರ್ಗೀಯ 9. ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ? ಕವರ್ಗ, ಚವರ್ಗ, ಟವರ್ಗ, ಕವರ್ಗ, ಕವರ್ಗ ಅಂತ ಯಾಕೆ ಕರಿತೀವಿ? ಅಣ್ಣ ಒಂಚೂರು ಕ್ಯಾಮ್ರಾ ಇದೆ ಕವರ್ಗ ಅಂದ್ರೆ ನೀನು ಏನು ಪಾಠ ಮಾಡುತ್ತೆ? ಅಲ್ವಾ? ಸ್ವಲ್ಪ ಭಯ ಬೀಳ್ತಾರೆ ಸರ್. ನಿಮ್ಮ ಎದುರುಗಡೆ ಹೇಳೋದು ಸ್ವಲ್ಪ ಭಯ ಬೀಳ್ತಿದ್ದಾರೆ. ಚೆನ್ನಾಗಿ ಓದ್ತಾರೆ ಸರ್. ಅವರು ನಿಂದು ಕವರ್ಗ ಅಂತಂದ್ರೇನು? ಬಿಜಾಪುರ ನಮ್ಮ ಬಿಜಾಪುರ. ಖ ಖ. ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಟ್ಟ ಅಕ್ಷರಗಳನ್ನು ಅಲ್ಪಪ್ರಾಣ ಅಂತ ಕರೆಸ್ತಾರೆ. ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ದೀರ್ಘಾಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪಪ್ರಾಣ, 2 ಮತ್ತು 4 ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂದ್ರೆ ಗೊತ್ತಾ? ಏನು ಹ್ರಸ್ವ ಸ್ವರ? ರಮೇಶಣ್ಣ, 1 ಮಾತ್ರ. ರಮೇಶಣ್ಣ ಲೈಟ್ ಆಫ್ ಮಾಡಿ, ಲೈಟ್ ಆಫ್ ಮಾಡಿ ಅಣ್ಣ. ಒಂಚೂರು ಕ್ಯಾಮ್ರಾ ಇದೆ ಅಂಕಲ್, ಒಂಚೂರು ಇದೆ. ಸ್ವಲ್ಪ ಬರ್ತಿಲ್ಲ. ಎಲ್ಲ ಹುಡುಗರು ಕರೀರಿ, ಎಲ್ಲ ಕ್ಲಾಸ್ ಹಿಂದೆ ಬನ್ರಿ.